ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಬಿಗ್ ಬಾಸ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಇನ್ನು 2 ವಾರ ಬಾಕಿ ಇದೆ. ಇನ್ನು ಪ್ರಶಸ್ತಿ ಯಾರು ಗೆಲ್ತಾರೆ ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಆದ್ರೆ ಮನೆಯ ಸ್ಪರ್ಧಿಗಳ ಭವಿಷ್ಯ ಹೇಗಿದೆ ಅನ್ನೋದಕ್ಕೆ ಬಿಗ್ ಬಾಸ್ ಭಾರತದ ಖ್ಯಾತ ಟ್ಯಾರೋ ಕಾರ್ಡ್ ರೀಡರ್ ಹಾಗೂ ನ್ಯೂಮರಾಲಜಿಸ್ಟ್ ಶೀಲಾ ಬಜಾಜ್ ಅವರನ್ನ ಮನೆಗೆ ಕರೆಸಿದ್ರು. ಈ ವೇಳೆ ಪ್ರಥಮ್ ಹುಚ್ಚಾಟ ಮುಗಿಲು ಮುಟ್ಟಿತ್ತು. ನಾನು ಸೇವ್ ಆಗ್ತೀನೋ ಎಲಿಮಿನೇಟ್ ಆಗ್ತೀನೋ ಅಂತ ಹೇಳಿ ಇಷ್ಟು ದೂರ ಲಾಂಗ್ ಜರ್ನಿ ಮಾಡಿದ್ದೀನಿ, ನನ್ನನ್ನ ನೀವು ಸೇವ್ ಮಾಡಲೇಬೇಕು ಅಂತ ಶೀಲಾ ಬಜಾಜ್ ಅವರ ಕಾಲ್ಮುಗಿಯಕ್ಕೆ ಹೋಗಿದ್ರು ಪ್ರಥಮ್. ಅಷ್ಟೇ ಅಲ್ಲದೆ ಮಲ್ಲಣ್ಣ ನನ್ನ ತಂದೆ, ಅವ್ರಿಗೂ ನನಗೂ ಯಾಕೂ ಹಾಗೆ ಬರೋದಿಲ್ಲ. ಸೂರ್ಯವಂಶ ಚಿತ್ರದ ಹಾಗೆ ಅಪ್ಪ ಒಳ್ಳೆಯವರು ಮಗ ಕೆಟ್ಟವನು ಅಂತ ನಮ್ ತಂದೆ ಅನ್ಕೊಂಡಿದ್ದಾರೆ, ನಾವು ಸರಿ ಹೋಗ್ತೀವ ಅಂತ ಕೇಳಿದ್ರು. ತದನಂತರ ಪ್ರಥಮ್ ಮತ್ತೆ ತಮ್ಮ ಲವ್ ಮ್ಯಾಟರ್ನು ರಿವೀಲ್ ಮಾಡ್ಬಿಟ್ರು. ನಮ್ಮಪ್ಪ ಲವ್ ಮ್ಯಾರೇಜ್ ಒಪ್ತಾರೋ ಇಲ್ವಾ ಹೇಳಿ, ಆ ಹುಡುಗಿ ಮಟನ್ ತಿನ್ನುತ್ತೆ, ನಾವು ಪಕ್ಕಾ ವೆಜಿಟೇರಿಯನ್, ಸೊ ಅದೇ ಪ್ರಾಬ್ಲಮ್ ಅಂತ ಹೇಳಿದ್ರು. ಆದ್ರೆ ನಿಮಗೂ ನಿಮ್ ತಂದೆಗೂ ಒಂದು ವಿಚಾರ ಸರಿ ಅನ್ಸಲ್ಲ, ಜೊತೆಗೆ ನೀವೇ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ಕೊಳ್ತೀರಾ, ನಿಮ್ಮಲ್ಲಿರೋ ಎನರ್ಜಿಯನ್ನ ಅನಾವಶ್ಯಕವಾಗಿ ವೇಸ್ಟ್ ಮಾಡ್ಕೊಳ್ತೀರಾ ಅಂತ ಶೀಲಾ ಬಜಾಜ್ ಅವರು ಹೇಳಿದ್ರು. ಇನ್ನು ಸಂಜನಾ ನಾನು ಮದ್ವೆ ಆಗ್ತೀವಾ ಇಲ್ವಾ ಅಂತ ಶೀಲಾ ಬಜಾಜ್ ಅವರ ಹತ್ತಿರ ಮಾತನಾಡ್ತಿದ್ರು. ಇನ್ನು ಈ ವಿಚಾರ ಕುರಿತು ಮುಂದೆ ಹೊರಬಂದಿರೋ ಸಂಜನಾ ರಿಯಾಕ್ಷನ್ ಹೇಗಿದೆ ಅನ್ನೋದು ಅವರೇ ಉತ್ತರಿಸಬೇಕಾಗುತ್ತೆ. ಬಿಗ್ ಬಾಸ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.